ನಮಸ್ಕಾರ. ನಾನು ವೈದ್ಯ ಸಮರ್ಥ್ ಪೀರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಈ ಸಂಚಿಕೆಯಲ್ಲಿ ಈ ಮೊಡಮೆಗಳು ಪಿಂಪಲ್ಸ್ ಅಂತ ಬರುತ್ತೆ ಕಾಲೇಜ್ ಹೋಗೋ ಹುಡುಗರು ಹುಡುಗಿರಲ್ಲಿ. ಅದೇ ಡಿಗ್ರಿಯಲ್ಲೂ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಸ್ಕೂಲಲ್ಲಿ ಕೆಲಸಲಿ ಶುರು ಆಗುತ್ತೆ. ಇದು ನ್ಯಾಚುರಲ್ ಪ್ರೋಸೆಸ್, ಹಾರ್ಮೋನ್ಸ್ ವೇರಿಯೇಷನಿಂದ ಆಗ್ತಾ ಹೋಗುತ್ತೆ, ಬೆಳವಣಿಗೆ ಆಗ್ತಾ ಇರೋಂಗೆ. ಇದನ್ನು ಮಿನಿಮೈಸ್ ಮಾಡ್ಕೊಳ್ಳೋದಕ್ಕೆ ಏನೇನು ತಿನ್ನಬಾರ್ದು ಅಂತ ನಾನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಏನೇನು ತಿನ್ನಬಾರ್ದು ಅಂದರೆ, ಸಾಧಾರಣವಾಗಿ ಚರ್ಮ ಕಾಯಿಲೆಯಲ್ಲಿ ಏನೇನು ತಿನ್ನಬಾರ್ದು ಅದನ್ನು ಮಾಡಬಾರ್ದು. ಮೊದಲನೇದಾಗಿ ಈ ಮೊಡಮೆ ಬಡವರಲ್ಲಿ ಜಾಸ್ತಿ ಹುಳಿ, ಉಪ್ಪು, ಖಾರ ಕಮ್ಮಿ ಮಾಡಬೇಕಾಗತ್ತೆ. ಇದು ತುಂಬ ಸೇವನೆ ಮಾಡೋದ್ರಿಂದ ಈ ಮೊಡಮೆಗಳದ್ದು ಇಂಟೆನ್ಸಿಟಿ ಜಾಸ್ತಿ ಆಗುತ್ತೆ. ಸೊ ಹುಳಿ, ಉಪ್ಪು, ಖಾರ ಸ್ವಲ್ಪ ಕಮ್ಮಿ ಮಾಡಿ. ಮೊಸರು ಜಾಸ್ತಿ ತಿನ್ನೋಕ್ಕೆ ಹೋಗಬೇಡಿ. ಮೊಸರು ಕ್ಯಾಲ್ಶಿಯಮ್ಮು ಇದರಲ್ಲೆಲ್ಲ ತುಂಬ ಒಳ್ಳೆಯದು, ತಂಪು. ಬಟ್ ಏನಾಗುತ್ತೆ, ಮೊಸರು ಗುಣಧರ್ಮಗಳಲ್ಲಿ ಡೈಜೆಷನ್ ಟೈಮಲ್ಲಿ ಉಷ್ಣತೆ ಜಾಸ್ತಿ ಮಾಡುತ್ತೆ. ಸೊ ಇದು ಕೂಡ ಮೊಸರು ಆಮಕ್ಕೂ ಒಂದು ದೊಡ್ಡ ಕಾರಣ. ಸೊ ಆದಷ್ಟು ಮೊಸರು ಮೊಡಮೆಗಳಿರೋ ಟೈಮಲ್ಲಿ ಜಾಸ್ತಿ ಸೇವನೆ ಮಾಡಬೇಡಿ, ಎಸ್ಪೆಷಲಿ ರಾತ್ರಿ ಹೊತ್ತು. ಮೂರನೇದು ಸಕ್ಕರೆ. ಈ ಸ್ಕೂಲ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು ಐಸ್ ಕ್ರೀಮ್ ತಿನ್ನಬೇಕು, ಸ್ವೀಟ್ ಸೋಡಾಗಳು ಕುಡಿಬೇಕು, ಫ್ರೂಟ್ ಜ್ಯೂಸ್ ಕುಡಿಬೇಕು. ಯಾಕಂದರೆ ಇನ್ನೂ ಸಣ್ಣ ವಯಸ್ಸು ಆಸೆಗಳೆಲ್ಲ ಇರುತ್ತೆ, ಕಾಲೇಜಲ್ಲಿ ತೃಪ್ತಿಪಡಿಸ್ಕೊತಾರೆ, ಎಲ್ಲ ಸ್ವೀಟಾಗಿರೋದು ತಿನ್ನಬೇಕು, ಇದು ತಿನ್ನಬೇಕು ಅಂತ. ಸೊ ಸಕ್ಕರೆ ಜಾಸ್ತಿ ಸೇವನೆ ಮಾಡೋದು ಕೂಡ ಮೊಡಮೆಗಳು ಜಾಸ್ತಿ ಮಾಡುತ್ತೆ. ನಾಲ್ಕನೇದು, ಉದ್ದಿನ ಪದಾರ್ಥ ಜಾಸ್ತಿ ಸೇವನೆ ಮಾಡಬಾರ್ದು. ಕಾಲೇಜ್ಗಳಲ್ಲಿ ಮನೆಯಲ್ಲಿ ತಿಂಡಿ ಮಿಸ್ ಮಾಡಿಬಿಡ್ತಾರೆ, ದುಡ್ಡು ಇಸ್ಕೊಂಡು ಈಚೆ ಹೋಗ್ತಾರೆ. ಮಧ್ಯಾಹ್ನದ ಹೊತ್ತು ಹಸುವಾಗಿರುತ್ತೆ, ಹೋಟ್ಲಿಗೆ ಹೋಗ್ತಾರೆ, ಅಲ್ಲೂ ಹೆಲ್ತಿಯಾಗಿರೋ ಚಪಾತಿ, ಅನ್ನ, ತರಕಾರಿಗಳು ಬಿಟ್ಬಿಟ್ಟು ಮಸಾಲೆ ದೋಸೆ ಆರ್ಡರ್ ಮಾಡ್ಕೊತಾರೆ, ಅಥವಾ ಏನೋ ಬೇರೆ ಒಂದು ಇದನ್ನು ತೊಗೊತಾರೆ. ಇದನ್ನು ಕೂಡ ಅದರಲ್ಲಿ ಜಿಡ್ಡಾಂಶ ಜಾಸ್ತಿ ಇರುತ್ತೆ, ಅದರಲ್ಲಿ ಉದ್ದಿನಂಶ ಜಾಸ್ತಿ. ಉದ್ದು ಕೂಡ ಒಂದು ದೊಡ್ಡ ಕಾರಣ, ಅದನ್ನು ಕಮ್ಮಿ ಮಾಡಬೇಕಾಗತ್ತೆ. ತದ್ವಿರುದ್ಧ ಆಹಾರಗಳು ಜಾಸ್ತಿ ಸೇವನೆ ಮಾಡಬಾರ್ದು. ಅಂದರೆ ಆಪೋಸಿಟ್ ಎಫೆಕ್ಟ್ಸ್ ಇರೋ ಫುಡ್ಗಳು ಸೇವನೆ ಮಾಡೋಕ್ಕೆ ಹೋಗಬಾರ್ದು. ಅದು ಹಿಂದಿನ ಸಂಚಿಕೆಯಲ್ಲೆಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟು, ದಿವಾ ಸ್ವಪ್ನ ಬಿಡಬೇಕು. ಕಾಲೇಜ್ ಹೋಗೋರೆಲ್ಲ ಕಾಲೇಜ್ ಮುಗಿಸ್ಕೊಂಬಂದಿದ್ಮೇಲೆ ಮೆಂಟಲ್ ಸ್ಟ್ರೇನ್ ಆಗಿರುತ್ತೆ, ಅಥವಾ ಮಧ್ಯಾಹ್ನ ನಿದ್ದೆ ಮಾಡೋದು ಅಭ್ಯಾಸ ಆಗಿರುತ್ತೆ, ಮಧ್ಯಾಹ್ನ ನಿದ್ದೆ ಮಾಡೋಕ್ಕೆ ಹೋಗ್ತಾರೆ. ದಯವಿಟ್ಟು ಎಲ್ಲ ತಂದೆ ತಾಯಿಗಳಿಗೆ ಹೇಳ್ತೀನಿ, ಮಕ್ಕಳನ್ನ ಮಧ್ಯಾಹ್ನ ನಿದ್ದೆ ಮಾಡೋದಕ್ಕೆ ಎಂಕರೇಜ್ ಮಾಡೋಕ್ಕೆ ಹೋಗಬೇಡಿ. ಟೈಮ್ ವೇಸ್ಟ್ ಆಗುತ್ತೆ. ರಾತ್ರಿ ಬೇಗ ಮಲ್ಕೊಳ್ಳೋದು, ಬೇಗ ಎದ್ದೇಳೋದು. 6ರಿಂದ 8 ಅವರ್ ನಿದ್ದೆ ಸಾಕು. ಮಧ್ಯಾಹ್ನದತ್ತು ಅವ್ರಿಗೆ ನಿದ್ದೆ ಕೊಟ್ಬಿಟ್ಟು ಆಲಸ್ಯತನ ತರಕ್ಕೆ ಹೋಗಬೇಡಿ. ಏನೋ ಮಗು ತುಂಬ ಕಷ್ಟವಾಗಿರೋ ಎಕ್ಸಾಮ್ ಬರೆದು ಬಂದಿದೆ, ಸುಸ್ತಾಗಿದೆ, ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಕ್ಯಾಟ್ ನ್ಯಾಪ್ ತೊಗೊಬೋದು. ಒಂದು 10 ನಿಮಿಷ, ಅರ್ಧ ಗಂಟೆ, ಹಬ್ಬ ಅಂದರೆ ಒಂದು 3/4 ಗಂಟೆ. ತುಂಬ ಎಕ್ಸಸೈಸ್ ಮಾಡಿ ಬಂದಿದೆ, ಇದು ಮಾಡಿದೆ, ಸುಸ್ತಾಗಿದೆ, ಜ್ವರ ಇದೆ, ಆ ಟೈಮಲ್ಲಿ ಮಾತ್ರ ನಿದ್ದೆ ಮಾಡೋದಕ್ಕೆ ಬಿಡಬೇಕು. ತುಂಬ ಬಿಸಿಲಲ್ಲಿ ಓಡಾಡಬಾರ್ದು. ಬಿಸಿಲಲ್ಲಿ ಓಡಾಡೋದ್ರಿಂದನೂ ಕೂಡ ಈ ಮುಖಕ್ಕೆ ಈ ಬಿಸಿಲು ಬೀಳೋದ್ರಿಂದ ಕೂಡ ಮೊಡಮೆಗಳು ಓಪನ್ ಅಪ್ ಆಗಿ ಜಾಸ್ತಿ ಆಗುತ್ತೆ. ಯಾಕಂದರೆ ಅದರಿಂದ ನ್ಯಾಚುರಲ್ ಆಯಿಲ್ಸ್ ಸೆಕ್ರೇಷನ್ ಆಗುತ್ತೆ, ಅದು ಕೂಡ ತುಂಬ ಇಂಪಾರ್ಟೆಂಟು. ಇನ್ನೊಂದು, ಜಾಸ್ತಿ ಈ ಅಬ್ಜೆಕ್ಷನಲ್ ಮೆಟೀರಿಯಲ್ಲು ವಿಡಿಯೋಲ್ಲಿ, ಟಿ ವಿಯಲ್ಲಿ ನೋಡೋದು ಕೂಡ ಹಾರ್ಮೋನ್ ವ್ಯತ್ಯಾಸಗಳು ಜಾಸ್ತಿ ಆಗುತ್ತೆ. ಆ ವ್ಯತ್ಯಾಸ ಆಗಲಿದ್ರಿಂದನೂ ಮೊಡಮೆಗಳು ಸ್ವಲ್ಪ ಬರುತ್ತೆ. ಸೊ ಆದಷ್ಟು ಮಕ್ಕಳಿಗೆ, ಆ ವಯಸ್ಸು ಮಕ್ಕಳಿಗೆ ಅದನ್ನು ಸ್ವಲ್ಪ ಕಟ್ಟುನಿಟ್ಟಾಗಿ ಮಾನಿಟರ್ ಮಾಡ್ಕೊಳ್ಳಿ. ತುಂಬ ಕಬ್ಬಿನ ಪದಾರ್ಥಗಳು, ಹಾಲು, ಕಬ್ಬಿನ ಹಾಲು ಇದೆಲ್ಲ ಕೂಡ ಜಾಸ್ತಿ ಸೇವನೆ ಮಾಡಬಾರ್ದು. ತುಂಬ ಬರೀ 3 ಹೊತ್ತು ಅನ್ನ ತಿನ್ನಿಸ್ಬಾರ್ದು, ಅದನ್ನು ಕೂಡ ಮೊಡಮೆಗಳಿಗೆ ಕಾರಣ ಆಗುತ್ತೆ. ಸೊ 1 ಹೊತ್ತು ಅಥವಾ 2 ಹೊತ್ತು ಅನ್ನ ಇಟ್ಬಿಟ್ಟು ಬೇರೆ ತರಕಾರಿಗಳೆಲ್ಲ ಚೆನ್ನಾಗಿ ಕುಡಿ ತಿನ್ನೋದಕ್ಕೆ. ಆಲ್ಕೋಹಾಲು ಕುಡಿಬಾರ್ದು. ಆಲ್ಕೋಹಾಲ್ ಕುಡಿಯೋದ್ರಿಂದ ಮೊಡಮೆಗಳು ಜಾಸ್ತಿ ಆಗುತ್ತೆ. ಅದು ಡ್ರಿಂಕಿಂಗ್ ಏಜ್ ಆಗಿದ್ಮೇಲೆ, ಒಂದು ನಮ್ಮ ದೇಶದಲ್ಲಿ 18 ಇದೆ, 21 ಇದೆ, ಈ ವಯಸ್ಸಾಗಿದ ಮೇಲೆ ಪಬ್ಬಲ್ಲಿ ಹೋಗಿ ಕುಡಿಯೋದು, ಇದು ಮಾಡೋದ್ರಿಂದನೂ ಕೂಡ ಮೊಡಮೆಗಳು ಇದೆಲ್ಲ ಜಾಸ್ತಿ ಬರುತ್ತೆ. ಬರೀ ಮೊಡಮೆಗಳೆಲ್ಲ, ರೀಪ್ರೊಡಕ್ಟಿವ್ ಆರ್ಗನ್ಸಲ್ಲೂ ಕೂಡ ಬರುತ್ತೆ. ಅದು ನಮ್ಮಲ್ಲಿ ಇವಾಗ ಈ ಮಾಡರ್ನ್ ಜೆನ್ಜಿ ಜನ್ರೇಷನಲ್ಲಿ ಗಂಡಸರು ಹೆಂಗಸರು ಎಲ್ಲ ಕುಡಿಯೋದು, ಇದು ಮಾಡೋದು ಸ್ವಲ್ಪ ಜಾಸ್ತಿ ಆಗೋಗ್ಬಿಟ್ಟಿದೆ. ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ಓವರೀಸಲ್ಲೂ ಕೂಡ ಪಾಲಿಸಿಸ್ಟಿಕ್ ಫೀಚರ್ಸ್ ಆಗೋದಕ್ಕೆ ಜಾಸ್ತಿ ಆಗುತ್ತೆ. ಗಂಡಸರಲ್ಲೂ ಕೂಡ ಎಪಿಡಿಡೈಮಲ್ ಸಿಸ್ಟ್ ಬರೋದಕ್ಕೆಲ್ಲ ಕಾರಣ ಆಗುತ್ತೆ. ಇದೆಲ್ಲ ಸ್ವಲ್ಪ ಕಡ್ಡಾಯವಾಗಿ ಕಮ್ಮಿ ಮಾಡಬೇಕಾಗತ್ತೆ.
ತುಂಬ ವ್ಯಾಯಾಮ ಮಾಡೋದು ಕೂಡ ಜಾಸ್ತಿ ಮಾಡಬಾರ್ದು, ಮೊಡವೆಗಳು ತುಂಬ ಜಾಸ್ತಿ ಇತ್ತು ಅಂದರೆ. ಆಮೇಲೆ ತುಂಬ ನೀವು ಕೆಲಸಗಳೆಲ್ಲ ಮಾಡೋವಾಗ ನಿಮ್ಮ ಮುಖದ ಮೇಲೆ ಇದ್ರ ಮೇಲೆ ಡಸ್ಟು ಇದ್ರದ್ದು ಎಕ್ಸ್ಪೋಷರ್ ಬರಬಾರ್ದು. ನೀವು ಗಾಡಿಗಳಲ್ಲಿ ಈಚೆ ಹೋಗ್ತೀರಾ ಅಂದರೆ ಹೆಲ್ಮೆಟ್ ಹಾಕ್ಕೊಂಡು ಹೋಗಿ. ಆದಷ್ಟು ಇದಕ್ಕೆ ಎಕ್ಸ್ಪೋಷರ್ ಮಾಡೋಕ್ಕೆ ಹೋಗಬೇಡಿ. ಮುಂದಿನ ಸಂಚಿಕೆಯಲ್ಲಿ ಈ ಪಿಂಪಲ್ಸ್ ಅಂತ ಕಾಯಿಲೆಯಲ್ಲಿ ಏನೇನು ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.